ನಿನ್ನೆ ಲೇಟ್ ನೈಟ್ 10:30 11 ಗಂಟೆ ಸುಮಾರು ನಮಗೆ ಒಂದು ಮಾಹಿತಿ ಬಂದಿದೆ. ಅದರಲ್ಲಿ ಗರಗ್ ಪಟ್ಟಣದಲ್ಲಿ, ಗರಗ್ ಪೊಲೀಸ್ ಸ್ಟೇಷನ್ ಸರಹದ್ದಲ್ಲಿ ಒಂದು ಮರ್ಡರ್ ಪ್ಲಸ್ ಒಂದು ಸುಸೈಡ್, ಅದರ ಬಗ್ಗೆ ಮಾಹಿತಿ ಬಂದ ತಕ್ಷಣ ನಮ್ಮೆಲ್ಲ ಸೀನಿಯರ್ ಆಫೀಸರ್ಸ್ ಮತ್ತು ಲೋಕಲ್ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಒಬ್ಬ ಲೇಡಿ ಸಲ್ಮಾ ಅಂತ 21 ವರ್ಷ ಸುಮಾರು, ಅವರಿಗೆ ಮರ್ಡರ್ ಆಗಿದೆ. ಮರ್ಡರ್ ಮಾಡೋರು ಅವರು ಗಂಡನ ಹೆಸರು ಮೌಲಸಾಬ್ ಬಾಬಾಜನ್ ಅಂತ, 28 ವರ್ಷ. ಅವರು ಮರ್ಡರ್ ಮಾಡಾದ್ಮೇಲೆ ಆ ಗಂಡ ಒಂದು ಹಗ್ಗದಿಂದ ಅವರನ್ನು ಸುಸೈಡ್ ಮಾಡ್ಕೊಂಡಿದ್ದಾರೆ, ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ತದನಂತರ ಅದರಲ್ಲಿ ನಾವೇ ಒಂದು ಮರ್ಡರ್ 103 ಕ್ಲಾಸ್ 1 BNS ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ ಗರಗ್ ಪೊಲೀಸ್ ಸ್ಟೇಷನಲ್ಲಿ, ಕ್ರೈಮ್ ನಂಬರ್ 195/2026. ಇದರಲ್ಲಿ ಫಸ್ಟ್ ಮರ್ಡರ್ ಕಂಪ್ಲೇಂಟಲ್ಲಿ ಅವರ ಹುಡುಗಿ ಅಜ್ಜಿ ಅಂದರೆ ವಿಕ್ಟಿಮ್ದು ಅಜ್ಜಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಗಂಡ ಅವರಿಗೆ ಕೊಲೆ ಮಾಡಿದ್ದಾರೆ, ಅಷ್ಟೇ, ಚಾಕುನಿಂದ ಸಲ್ಮಾಗಿ ಕೊಲೆ ಮಾಡಿದ್ದಾರೆ. ಅದೇ ಸಂಶಯ ಮೇಲೇನು ನಮಗೆ ಈಗ ಲೀಡ್ ಸಿಗ್ತಾ ಇದೆ. ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಬಟ್ ಪ್ರೈಮರಿ ಫೇಸಿ ಲೀಡ್ ಅವರ ಚಾರಿತ್ರ್ಯ ಮೇಲೆ ಅವರಿಗೆ ಗಂಡಗೆ ಸಂಶಯ ಇತ್ತು. ಅದಕ್ಕೋಸ್ಕರನು ಜಗಳ ಆಗಿ ಮೋಸ್ಟ್ಲಿ ನಿನ್ನೆ ಅರೌಂಡ್ 12 ಗಂಟೆಗೆ ಮಧ್ಯಾಹ್ನ ಈ ಘಟನೆ ನಡೆದಿದೆ. ನಾವೇ ರೀಚ್ ಆದಮೇಲೆ ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಚರಿತ್ರೆ ಮೇಲೆ ಅವ್ರಿಗೆ ಬೇರೆ ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ ಆ ಸಂಶಯ ಮೇಲೇನು. ಮತ್ತು ಸದ್ಯಕ್ಕೆ ನಮಗೆ ಆ ಹುಡುಗಿದು ಮೊಬೈಲ್ನೂ ಸಿಗಲಿಲ್ಲ, ಅದು ನಾವೇ ಹುಡುಕ್ತಾ ಇದ್ದೀವಿ. ಸಿಗ್ದಾದ್ಮೇಲೆ ಏನು ನಮಗೆ ಫರ್ದರ್ ಲೀಡ್ ಬರುತ್ತೆ. ಹೌದು, ನಾವೇ ರೀಚ್ ಅಂದರೆ ಫಸ್ಟ್ ಅಜ್ಜಿ ಬೇರೆ ಯಾರು ನೇಬರ್ ಜೊತೆಗೆ ಡೋರ್ಗೆ ಹೊಡೆದಿದ್ದಾರೆ. ಡೋರ್ ಹೊಡೆದ ತಕ್ಷಣ ಅಲ್ಲಿ 1.5 ವರ್ಷ ಹೆಣ್ಮಕ್ಳು ಅವರು ಸಿಕ್ಕಿದ್ದಾರೆ. ಈಗ ಇವತ್ತು ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ. ನೆಕ್ಸ್ಟ್ ನೋಡೋಣ. ಬಟ್ ನಮ್ಮ ಗಮನಕ್ಕೆ ಏನೂ ಬಂದಿಲ್ಲ ಇದ್ರ ಬಗ್ಗೆ, ನಮ್ಮ ಪೊಲೀಸ್ಗೆ ಅಥವಾ ಬೇರೆ ಯಾರಿಗೆ ಏನೂ ಹೇಳಲಿಲ್ಲ. ಈಗ ಫ್ಯಾಮಿಲಿಯಲ್ಲಿನೂ ಫ್ಯಾಮಿಲಿ ಮೆಂಬರ್ಸ್ ಬಂದು ಬರೀ ಏನಂದರೆ ಊರಲ್ಲಿ ಅಥವಾ ಆ ಪಟ್ಟಣದಲ್ಲಿ ಯಾರು ಹಿರಿಯರು ಇರ್ತಾರೆ ಅವರಿಗೇನೋ ಭಾಗವಹಿಸಿಲ್ಲ. ಸೊ ಅವರ ಮಧ್ಯದಲ್ಲಿ ಬಂದ ಏನು ವಿಷಯ ಇತ್ತು ಅದು ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಸ್ವಲ್ಪ ನೋವ್ದು ವಿಷಯ ಇದೆ ಎಲ್ಲ ಫ್ಯಾಮಿಲಿ ಜೊತೆಗೆ, 2 ಫ್ಯಾಮಿಲಿಗೆ. ಸೊ ಆದಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಹುಡುಗ ಇದು ಗೌಂಡಿ ಕೆಲಸ ಮಾಡ್ತಾರೆ, ಆ್ಯಕ್ಚುಲಿ ಗೌಂಡಿ ಕೆಲಸ ಮತ್ತು ಕೂಲಿ ಕೆಲಸ 2 ಮಾಡ್ತಾರೆ. ಅದು ಸ್ವಲ್ಪ ಜಾಗನೂ ಇದೆ, ಬಟ್ ಮೋಸ್ಟ್ಲಿ ಅವರು ಗೌಂಡಿ ಕೆಲಸ ಮಾಡ್ತಾರೆ. ಅವರು ನಮ್ಮ ತಂಗಿ ಮಗಳು. ನಾವು ಸುಮಾರು 3 ವರ್ಷಗಳ ಹಿಂದೆ ಅವಳನ್ನು ಲಗ್ನ ಮಾಡಿ ಗರಗ ಊರಿಗೆ ಕೊಟ್ಟಿದ್ದೀವಿ ರೀ. ಈಗ ಒಂದು 6 ತಿಂಗಳಿಂದ ಗಂಡ ಹೆಂಡತಿ ಮನಸ್ತಾಪ ಬಂದು ಒಣ ಸಂಶಯ ಪಡ್ತಿದ್ದಾರೆ. ಪಡ್ತಿದ್ದ ಉದ್ದೇಶದಿಂದ ಅವರು ಆಕಿ ಗಂಡ ಆದಂಥ ತನ್ನ ಹೆಂಡತಿ ಮ್ಯಾಗಿಂತ ಗುರೂರ ಕುತ್ತೇವನ್ನ ಎಸ್ಗ್ಯಾನ್ರಿ. ಒಣ ಸಂಶಯ ರೀ, ಪರಪುರುಷನ ಜೊತೆ ಸಂಬಂಧ ಇಟ್ಕೊಂಡಂತೆ ಒಣ ಸಂಶಯ ಪಡ್ತಿದ್ದ. ಹಾಂ ರೀ, ಆ ಉದ್ದೇಶಕ್ಕಿಂತ ಗುರೂರ ಕೃತ್ಯ ಮಾಡ್ಯಾನ್ರಿ. ಇವರು ಹುಡುಗ 18 ವಯಸ್ಸು ನಡೀತಿತ್ತು ರೀ, ಅವಂಗೊಂದು 25 ವಯಸ್ಸು ನಡೀತಿದ್ವು ರೀ. ಈಗ 4 ವರ್ಷದಿಂದ ಲಗ್ನ ಆಗಿತ್ತು ರೀ ಸರ್. ಹ್ಞೂ ರೀ, ಈಗ ಒಂದು 6 ತಿಂಗಳಿಂದ ರೀ. ಹ್ಞೂ ರೀ, ಮುಂಚಿತವಾಗಿ ಮೊದಲು ಅನ್ಯೋನ್ಯಾಗೇ ಇದ್ದರು ಇಬ್ಬರು ರೀ. ಹೌದು ರೀ, ಈ ಹೆಂಡತಿ ಕಟ್ಕೊಂಡ್ಕೆ ಸಪ್ರೇಟ್ ಉಳಿದಿದ್ರಿ ಅವ್ರು ಒಂದು 6 ತಿಂಗಳಿಂದ ಬಾಡಿಗೆ ಮನ್ಯಾಗ ರೀ. ನಾವು ಬಂದ ಕ್ಯಾಸ್ ಅವ್ರಿಗಿಬ್ಬರಿಗೆ ಗಂಡ ಹೆಂಡತಿಗೆ ತಿಳಿ ಬುದ್ಧಿ ಹೇಳಿ ಹೋಗಿದ್ವಿ ರೀ. ಅವರ ಮತ್ತು ನಮಗೆ ಬಸ್ ಸ್ಟ್ಯಾಂಡ್ ಮಟ್ಟ ಬಂದ ಕ್ಯಾಸ್ ಹೇಳಿ ಕ್ಯಾಸ್ ನಾವು ಅನ್ಯೋನ್ಯವಾಗಿ ಇರ್ತೀವಿ ಅಂತೇಳಿ ನಮ್ಗೆ ಕಳಿಸಿರಿ. ಆ ಉದ್ದೇಶಕ್ಕೆ ನಾವು ಹಾದೀವಿ ರೀ. ಇದು ಘಟನೆ ಇವತ್ತು ಬುಧವಾರ ದಿವಸ ಬಂದಿದ್ರು ನಾವಿಲ್ಲಿ ಸರ. ಗುರುವಾರ ದಿವಸ ಆಗೈತೆ ರೀ ಇದು. ನೀನು ಅದು ನಮ್ಗೆ ಈಗ ಗೊತ್ತಿಲ್ಲ ರೀ ಸರ. ಅದು ಸ್ಟೇಟ್ಮೆಂಟ್ ನಡೆದ ಬಳಕ ಅದ್ರದ್ದು ಏನು ಅನ್ನೋದು ಗೊತ್ತಾತಂದ್ರೆ ಆಮ್ಯಾಗ ನಾವು ನಿಮ್ಗೆ ಹೇಳ್ತೇವೆ. ಐತೆ ಸರ, ಏನು ರೀ ವಿಧಿ ವಿಚ್ಚ ಹಂಗೈತೆ ರೀ, ಆಗೈತೆ ರೀ. ಈಗ ಅದು ಸ್ಟೇಟ್ಮೆಂಟ್ ತೊಗೋತಾರೆ ರೀ, ಅದು ತನಿಖೆ ಆಗಲ್ಲ ರೀ ಸರ್. ಆದಿಂದ ಅಲ್ಲಿ ಏನು ಬರ್ತೈತೆ ನೋಡ್ಕೊಂಡು ಕ್ಯಾಸ್ ರೀ ಮುಂದಿನ ಕ್ರಮ ಏನಂತೆಲ್ಲ ಪೊಲೀಸರು ಕೈಗೊಳ್ತಾರೆ ಸರ್. ಸೌದತ್ತಿ ರೀ ಹುಡುಗಿ ಖುಷಿನ ಬಗ್ಗೆ ರೀ ಅವ್ರು ಅಜ್ಜ ಆದಂಥವ್ರು ಪೂರ್ತಿ ಜವಾಬ್ದಾರಿ ತೊಗೊಂಡಾರೆ. ಖಾದರ್ ಸಾಬ್ರಿ ಬೆಳಗ್ಗೆ ಕಾಲ್ ಮಾಡ್ರೆ ಅವ್ರು ರಿಸೀವ್ ಮಾಡಲಿಲ್ಲ. ಹೊಳ್ಳಿ ನಾವು ಕೆಲ್ಸಕ್ಕೆ ಹೋದ್ರಿ. ನಮ್ಮ ಅಣ್ಣಾರು ರಾತ್ರಿ 10:00 ಅವ್ರ ಕಡೆ ಹೋಗ್ಯಾರ. ನಮ್ಮ ಸಲೀಮಣ್ಣು ಹುಡುಗ್ರಿ ನಮ್ಮ ಅಣ್ಣ ರೀ ಹೋಗಿ ಬಾಕ್ಲ ಬಾರಿಸಿರು. ಬಾಕ್ಲಾನು ಓಪನ್ ಆಗಿಲ್ಲ ರೀ. ಅದು ಹುಡುಗಿ ಅಳಾಕತ್ತಿತ್ತಂತ. ಆ ಹುಡುಗಿ ಒಳಗಿಂತ ಬಂತಿ. ಆಮ್ಯಾಗ ಬಂದ ಅಳುದಕ್ಕೆ ನೋಡಿ ಮತ್ತು ಅವ್ರ ಮನೆ ಬಾಡಿಗೆ ಓನರ್ ಅದಾರಲ್ಲ ಅವ್ರು ಬಂದ್ರಿ. ಅವ್ರು ಬಂದ್ಮ್ಯಾಗ ಏನು ರೀ ಮತ್ತಿದು ಓಪನ್ ಮಾಡಾಕತ್ತಿಲ್ಲ. ಮತ್ತು ಹೊಳ್ಳಿ ಅವ್ರ ಅವ್ವಾರು ಬಂದ್ರಂತ, ಹುಡುಗಿ ಅವ್ರು ಬಂದ್ಮ್ಯಾಗ ಎಲ್ಲರೂ ಕೂಡಿ ತೆಗದಾಗ ಬಾಕ್ಲ ತೆಗದ್ರಂತ್ರಿ. ಬಾಕ್ಲ ಮತ್ತು ಓನರ್ ಬಂದಲ್ರಿ. ಓನರ್ ಅವ್ರು ಬಂದ್ಮ್ಯಾಗ ಎಲ್ಲ ಓಪನ್ ಮಾಡಿದಾಗ ಒಳಗೆ ಅವ್ರ ಅಮ್ಮಾರ ಹುಡುಗಿ ಅವನು ಒಳಗೆ ಹೋದ್ರಂತ್ರಿ. ಫಸ್ಟ್
ಹೋದಾರ ಹುಡುಗಿ ತೊಗೊಂಡಾರ ಹೋಳ್ದೆ ಹುಡುಗಿ ಸತ್ತೈತಪ್ಪ ಹುಡುಗನು ಸತ್ತಾನು ಅಂತ ಹೊಳಗೆ ಸೀದಾ ಎಲ್ಲಿ ಹೋದ್ರೂ ಗೊತ್ತಿಲ್ಲ. ನಮ್ಮ ಹುಡುಗರು ನೋಡಿದಾರ ಮಂದಿ ಕೂಡಿಸಿ ಎಲ್ಲ ಇದು ಮಾಡಿರಿ ಪಬ್ಲಿಕ್. ಅವ ಗುಂಡಿ ಕೆಲಸ ಮಾಡ್ತಾನೆ ರೀ, ಟಾಟಾ ಮೋಟ್ರ್ಸಾಗ ಇದು ಮಾಡ್ತಾನೆ ರೀ, ಗುಂಡಿ ಕೆಲಸ ಮಾಡ್ತಾನೆ ರೀ. ಅವ ಒಂದಿನ ಸೂಟಿ ಹಬ್ಬದ ಸಲುವಾಗಿ ಸೂಟಿ ಮಾಡ್ಯಾನ ರೀ. ಮರ್ದೇ ದಿನ ನಾ ಫೋನ್ ಹಚ್ಚಿರಿ ಫೋನ್ ರಿಸೀವ್ ಮಾಡಿಲ್ಲ ರೀ ಅವ್ರು. ಆಮ್ಯಾಗ ಹಂಗಾರೆ ನಾವು ಏನು ಅಂತ ಗೊತ್ತಾಗಿಲ್ಲ ರೀ. ಆಮ್ಯಾಗ ನಾವು ರಾತ್ರಿ ಊಟಿ ಮಾಡಿ ಬಂದೇನೆ ರೀ. ಆಮ್ಯಾಗ 10:30 ಮ್ಯಾಗ ಸುದ್ದಿರಿ ಇದು ಏನು ನಮ್ಗೆ ಎದ್ರ ಸಲುವಾಗಿ ಇನ್ನೂ ಗೊತ್ತಿಲ್ಲ. ಆದ್ರೆ ಅವ್ರದ್ದು ಏನೈತಲ್ಲ ನೋಡ್ಬೇಕ್ರಿ ಇನ್ನು ಮ್ಯಾಗ ತನಿಖೆ ಪೊಲೀಸರು ಮಾಡ್ತಾರೆ. ಏನಿಲ್ಲ ಇಲ್ಲ ಇಲ್ಲ ಆದ್ರೆ ಗಂಡ ಹೆಂಡತಿ ಜಗಳದ ಏನಿಲ್ಲ ಇಲ್ಲ ರೀ. ನಮ್ಮ ಮುಂದೆ ಏನು ಹೇಳಿಲ್ಲ ರೀ, ಕೆಲಸದ ಬಗ್ಗೆ ಅಷ್ಟೇ ಹೇಳ್ತಿದ್ರಿ ಅವ್ರ. ಉಳಿದಿದ್ದು ಅವ್ರು ಗಂಡ ಹೆಂಡತಿ ಜಗಳದ ಏನು ನಮ್ಗೆ ಏನು ಅದು ಮಾಹಿತಿನೂ ಗೊತ್ತಿಲ್ಲ ರೀ. ಅದು ಆದ್ರೆ ಅವ್ರಿಗೆ ಬಿಟ್ಟು ವಿಷಯ ರೀ ಅದು. ಈಗ ಏನು ತನಿಖೆ ಅವ್ರು ಪೊಲೀಸರಿಗೆ ಏನು ಕೊಟ್ಟಾರಲ್ಲ ರೀ, ಅವ್ರು ತನಿಖೆ ಮಾಡ್ತಾರೆ ರೀ. ನನ್ನ ಹೆಸರು ಮೊಹಮ್ಮದ್ ಅಲಿ ರೀ. 10 ಫೋನ್ ಬಂತು ರೀ. ಫೋನ್ ಮತ್ತು ಹಿಂಗೆ ಆಗೈತೆ ಅಂತಂದ್ರೆ ರೀ, ಮತ್ತು ಆಯ್ತು ಅವ್ರು ಬರ್ತೇವೆ ಅಂತೇಳಿ ನಾವು ಬೆಳಿಗ್ಗೆ ಬಂದೇವೆ ರೀ. ಬೆಳಿಗ್ಗೆ ಬಂದು ಏನೇನು ಆಗೈತೆ ನಮಗಂತೂ ಏನು ಮಾಹಿತಿ ಇಲ್ಲ ರೀ. ಏನು ತನಿಖೆದೊಳಗೆ ಏನು ಬರ್ಬೇಕು ಅಂತ ನೋಡ್ಬೇಕು. ಈಗ ನಮ್ಮ ಮಗ ಮೌಲಾಲಿ ಅಂತೇಳಿ ರೀ, ಸೊಸಿ ಹೆಸರು ಅಮೀನ ಬೇನೇನು ಅಂತಾರೆ ಸಲ್ಮಾ. ಒಂದು ವರ್ಷ ಮ್ಯಾಗ ಆಯ್ತು ರೀ. ಇವತ್ತು ಎರಡು ವರ್ಷ ಆಗಿರ್ಬೋದು, 3 ವರ್ಷ. 15 ತಿಂಗಳ ಮಗಳು ಐತ್ರಿ ಅವ್ರಿಗೆ. 15 ತಿಂಗಳ ಮಗಳು ಐತಿ. ಹಾಂ, ಬೇರೆನ ಇದ್ರಿ ಅವ್ರು ಒಂದು 6-7 ತಿಂಗಳಿಂದ ಡಿವೈಡ್ ಆಗಿದ್ರಿ ಅವ್ರು. ಡಿವೈಡ್ ಅಂದ್ರೆ ಅವ್ರ ಗಂಡ ಹೆಂಡತಿ ಬೇರೆ ಇದ್ರಿ. ಹಾಂ ಬೇರೆ ಇದ್ರಿ. ಇಲ್ಲ ಬಾಡಿಗೆ ಮನೆ ಆಗಿದ್ರಿ. ಬಾಡಿಗೆ ಮನೆ ಆಗಿದ್ರು ನಾವು ಉಪಯೋಗಿರ್ತೇವೆ ರೀ. ಅವಾಗ ಹೋಗೋದು ಬರ್ತಿರ್ತೇವೆ. ಮತ್ತು ಬಾಳದಿಂದ ನಾವು ಬಂದೇನಲ್ಲ ಏನು ಅನ್ನೋದು ಅಕ್ಕಿಗತಿ ನಮಗೂ ಗೊತ್ತಿಲ್ಲ ರೀ. ಅದು ಏನೈತೆ ಅನ್ನೋದು ತನಿಖೆ ಗೊತ್ತಾಗತ್ತಲ್ಲ ರೀ. ನಾವು ಮಾಡಿದ್ದು ಇದ್ದರು. ನಾವು ಈಗ ನೋಡ್ಲಿದ್ದಕ್ಕಂದ್ರೆ ಏನು ಹೇಳಕ್ಕೆ ಬರೋಂಗಿಲ್ಲ. ಫೋಟೋ ನೋಡಿಲ್ಲ ರೀ ಇನ್ನೂ. ನಾವು ಬರೋದ ಈಗ ಆಗೇ ಬಂದೇನೆ ರೀ. ಹಾಂ, ಏನಿಲ್ಲ ಇಲ್ಲ ನಮಗೇನು ಸಮಸ್ಯೆ ವಿಷಯ ಏನಿಲ್ಲ ರೀ. ನಮ್ಮ ಅಣ್ಣಾರು ಅವರು ಯಾರು ಏನು ಇದು ಮಾಡ್ತಾರೆ ಪೊಲೀಸರು ಅಲ್ಲಿ ಏನು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ತನಿಖೆ ನಡೀತಿದೆ.